ಐ ಹೇಗೆ ನಿಮ್ಗೆ ಹೇಗೆ ಕಾಣ್ತಾ ಇದೆ, ಸ್ವಲ್ಪ ಪ್ರೊಟ್ರೂಡ್ ಆಗಿ ಅಂದ್ರೆ ಹೊರಗೆ ಬಂದ ಹಾಗೆ ಕಾಣ್ತಿದೆ ಅಲ್ವಾ. ಸೊ ಹೊರಗೆ ಈಗ ಬಲ್ಜ್ ಆಗಿ ಬಂದಿದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಪ್ರೊಟ್ರೂಡಿಂಗ್ ಐ ಅಂತ ಹೇಳ್ತೀವಿ. ಸೊ ಫ್ರಾಗ್ ಅಲ್ಲಿ ಕಾಣುವಂಥದ್ದು ಪ್ರೊಟ್ರೂಡಿಂಗ್ ಐ. ಈ ಪ್ರೊಟ್ರೂಡಿಂಗ್ ಐ ಅಲ್ಲಿ ಎರಡು ರೀತಿ ಮೆಂಬ್ರೇನ್ ಅಥವಾ ಕವರಿಂಗ್ ಇರುತ್ತೆ. ಒಂದು ನಾರ್ಮಲ್ ನಮ್ಗೆ ಹೇಗೆ ಲಿಡ್ ಇದೆ ಅಲ್ವಾ, ಐ ಲಿಡ್, ನಾವು ನೋಡಿ ಕಣ್ ಮುಚ್ಚಿದ್ರೆ ನಮ್ಮ ಐ ಲಿಡ್ ಏನಾಗುತ್ತೆ, ಅದು ಕ್ಲೋಸ್ ಆಗುತ್ತೆ. ಹಾಗೆ ಇದ್ರಲ್ಲೂ ಕೂಡ ಐ ಲಿಡ್ ಇದೆ, ಫ್ರಾಗ್ ಅಲ್ಲೂ ಕೂಡ ಐ ಲಿಡ್ ಇದೆ. ಬಟ್ ನಮ್ಮಲ್ಲಿ ಅದಕ್ಕಿರುವಂತದ್ದು ಒಂದು ಮೆಂಬ್ರೇನ್ ಇಲ್ಲ. ಯಾವುದು ಅಂದ್ರೆ ಏರ್. ಅದು ಯಾಕೆ ಯೂಸ್ ಆಗ್ತಿದೆ ಅಂತಂದ್ರೆ ನೀರೊಳಗಡೆ ಹೋದಾಗ, ಫ್ರಾಗ್ ನೀರೊಳಗಡೆ ಹೋದಾಗ ಅದು ಎರಡು ಕಡೆ ಬದುಕಿರುತ್ತೆ ಅಲ್ವಾ, ಲ್ಯಾಂಡ್ ಮೇಲೂ ಇರುತ್ತೆ. ನೆಕ್ಸ್ಟ್ ಮೌತ್ ನ ನೋಡೋಣ. ಮೌತ್ ಇದೆ ಅಲ್ವಾ, ಫ್ರಾಗ್ ಅಲ್ಲಿ ಮೌತ್ ಇದೆ, ಮೌತ್ ಒಳಗಡೆ ಟಂಗ್ ಇದೆ. ಇಲ್ಲಿ ಬರುವಂತ ಫ್ರಾಗ್ ಅಲ್ಲಿ ಇರುವಂತ ಟಂಗ್ ಏನು, ಈಗ ಸ್ನೇಕ್ ಎಲ್ಲ ನೋಡಿರ್ತೀರ ನೀವು, ಸ್ನೇಕ್ ಹೊರಗಡೆ ಟಂಗ್ ನ ಹೊರಗಡೆ ಹಾಕಿದಾಗ ಅದಕ್ಕೆ ಎರಡು ಹೀಗೆ ಬೈಫಿಕೇಶನ್ ಇರುತ್ತಲ್ಲ, ಹಾಗೆ ಇಲ್ಲೂ ಕೂಡ ಫ್ರಾಗ್ ಅಲ್ಲಿ ಟಂಗ್ ಏನಿದೆ ಬೈಲೋಬ್ ಟಂಗ್ ಇರುತ್ತೆ. ಎರಡು ರೀತಿ ಹೀಗೆ ಫೋರ್ಕ್ ರೀತಿ ಅದು ಬೈಫಕೇಟ್ ಆಗಿರುತ್ತೆ. ಅದನ್ನ ನಾವು ಬೈಲೋಬ್ ಟಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ ನಾವು ಟ್ರಂಕ್ ಅಲ್ಲಿ ನೋಡ್ತಾ ಹೋಗೋಣ. ಟ್ರಂಕ್ ಅಲ್ಲಿ ನಿಮ್ಗೆ ಬಾಡಿ ಸರ್ಫೇಸ್ ಕಾಣುತ್ತೆ. ಆಮೇಲೆ ಅದಾದ್ಮೇಲೆ ನಿಮ್ಗೆ ಎರಡು ರೀತಿ ಲೆಗ್